श्रीगुरुभ्यो नमः हरिः ओम्। यतो जन्माद्यस्य श्रुतिसुनयमानैकविषयात् तन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामा वहतकुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे जयदं हरिं करोतु मम कल्याणं हरिर्हयमुखापितः कृष्ण मध्वनामा मे वरदोऽस्तु निरन्तरं वाणिते करवण्यं वचरणो सर्वदा मद्वाक्यसरणि भूयात् श्रीमदाचार्यभावगान् समाश्रयेत् गुरुं भक्त्या महाविश्वासपूर्वकं निक्षिपे सर्वभारांश्च गुरो ಶ್ರೀಪಾದಪಂಕಜೇ। ಬ್ರಹ್ಮವೈವರ್ತ ಪುರಾಣದಲ್ಲಿ ಸೃಷ್ಟಿಯ ಕ್ರಮವನ್ನ ಬಹಳ ಸುಂದರವಾಗಿ ನಮಗೆ ತಿಳಿಸ್ತಾ ಇದ್ದಾರೆ. ಋಷಿಗಳ ಒಂದು ಮಹಾಮಹಿಮೆಯನ್ನ, ಕಶ್ಯಪರ ಸಂತತಿಯನ್ನ ಬಹಳ ವಿಸ್ತಾರವಾಗಿ ತಿಳಿಸಿ ಮುಂದೆ ಹೇಳ್ತಾರೆ. ಚತುರ್ಮುಖ ಬ್ರಹ್ಮದೇವರು ತನ್ನ ಪುತ್ರರಿಗೆಲ್ಲ ಕರೆದು ಸೃಷ್ಟಿಯನ್ನ ಮಾಡಿ ಅಂತ ಹೇಳ್ತಾರೆ. ಅದರಲ್ಲಿ ಪ್ರಧಾನವಾಗಿ ನಾರದರಿಗೆ ಸೃಷ್ಟಿಯನ್ನ ಮಾಡ್ಲಿಕ್ಕೆ ಹೇಳ್ತಾರೆ. ನಾರದಂ ಪ್ರೇರಯಾಮಾಸ ಸೃಷ್ಟಿಂ ಕರ್ತುಂ ಚ ಶೌನಕ. ಯಾವಾಗ ನಾರದರಿಗೆ ಹೇಳ್ತಾ ಇದ್ದಾರೋ ಬ್ರಹ್ಮದೇವರು, ನಾರದರು ಸಾಮಾನ್ಯರಲ್ಲ, ವೇದಾಂಗವನ್ನ ಬಲ್ಲಂಥವರು, ಭಗವಂತನ ವಿಶೇಷವಾದ ಅನುಗ್ರಹವನ್ನ ಪಡೆದಂಥವರು. ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ನಾರದರಿಗೆ, ಏಹಿ ವತ್ಸ ಕುಲಶ್ರೇಷ್ಠ ನಾರದ ಪ್ರಾಣವಲ್ಲಭ ಜ್ಞಾನದೀಪ ಶಿಖಾಜ್ಞಾನ ತಿಮಿರ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಬ್ರಹ್ಮದೇವರು, ಅಜ್ಞಾನ ಅನ್ನುವಂತಹ ಕತ್ತಲೆಯನ್ನ ನೀಗಿಸೋಂಥವನು ನೀನು ನಾರದ ಅಂತ ಅದಕ್ಕೆ ಕರೀತಾರೆ. ನಾರಂ ಅನ್ನೋ ಶಬ್ದಕ್ಕೆ ಬಹಳಷ್ಟು ಅರ್ಥ ಇದೆ. ಅದರಲ್ಲಿ ಜ್ಞಾನವನ್ನ ದದಾತಿ ಕೊಡುವಂಥವ್ರು, ಜಗತ್ತಿಗೆ ಭಗವಂತನ ಜ್ಞಾನವನ್ನ ನೀಡುವಂತಹ ಮಹಾಜ್ಞಾನಿಗಳು ನಾರದರು. ಆ ನಾರದರಿಗೆ ಬ್ರಹ್ಮದೇವರು ಉಪದೇಶವನ್ನ ಮಾಡ್ತಾ ಇದ್ದಾರೆ. ನೋಡಪ್ಪ, ನಾನು ನಿನಗೆ ಹೇಳ್ತಾ ಇದ್ದೇನೆ, ಸೃಷ್ಟಿಯನ್ನ ಮಾಡು. ನಾನು ನಿನಗೆ ಜನ್ಮದಾತ, ವಿದ್ಯಾದಾತ, ಪಾಲಕ ಎಲ್ಲವೂ ಆಗಿದ್ದೀನಿ. ನಾನು ನಿನಗೆ ಹೇಳ್ತಾ ಇದ್ದೀನಿ, ನೀನು ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿ ಮಮಾಜ್ಞೆಯ ಚ ಮತ್ಪ್ರೀತ್ಯ ಕುರುದಾರ ಪರಿಗ್ರಹಂ, ಪಾಣಿಗ್ರಹಣ ಮಾಡಿ ವಿವಾಹವನ್ನ ಆಗಿ ಸಂತಾನವನ್ನ ಪಡಿ, ಅಂದ್ರೆ ಸೃಷ್ಟಿಯನ್ನ ಮಾಡು. ಗುರುವಿನ ಆಜ್ಞೆಯನ್ನ ಪರಿಪಾಲಿಸೋದು ಶಿಷ್ಯನ ಕರ್ತವ್ಯ. ನನ್ನ ಮಗನೂ ಹೌದು, ಶಿಷ್ಯನೂ ಹೌದು. ಹಾಗಾಗಿ ನೀನು ಸಪಂಡಿತ ಸಚಜ್ಞಾನಿ ಸಚಕ್ಷೇಮಿ ಸಚ ಪುಣ್ಯವಾನ್ ಗುರೋರ್ವಚಸ್ಕರೋಹಿ ಕ್ಷೇಮಂ ತಸ್ಯ ಪದೇ ಪದೇ. ಗುರುವಿನ ವಚನವನ್ನ ಎಳ್ಳಷ್ಟು ಮೀರದೇ ಇರುವಂಥವನೇ ಪಂಡಿತ, ಜ್ಞಾನಿ, ಆಮೇಲೆ ಕುಶಲಿ, ಪುಣ್ಯವಂತ. ಅವನ್ ಎಲ್ಲಾ ಕಡೆ ಅವನಿಗೆ ಜಯ ಲಭಿಸ್ತಾ ಇದೆ. ಸರ್ವಾಶ್ರಮಗಳಲ್ಲೇ ಬಹಳ ಶ್ರೇಷ್ಠವಾದದ್ದು ಗೃಹಸ್ಥಾಶ್ರಮ. ಸರ್ವೇಷಾಮಾಶ್ರಮಾಣಾಂಚ ಪ್ರಧಾನಃ ಪುಣ್ಯವಾನ್ ಗೃಹಿ. ಆದ್ದರಿಂದ ನೀನು, ಯಾಕೆಂದ್ರೆ ಸನ್ಯಾಸಿಗಳಾಗಿರಬಹುದು, ಪಿತೃದೇವತೆಗಳಾಗಿರಬಹುದು, ವಟುಗಳಾಗಿರಬಹುದು, ವಾನಪ್ರಸ್ಥರೂ ಆಗಿರ್ಬೋದು, ಕೊನೆಗೆ ಅತಿಥಿಗಳಾಗಿರಬಹುದು, ಎಲ್ಲರೂ ಗೃಹಸ್ಥರ ಮನೆಗೆ ಬರುವಂಥದ್ದು. ಸ್ವರ್ಗ ಅವನಲ್ಲಿ ಬಂದು ನೆಲೆಸುವಂಥದ್ದು. ನಿತ್ಯಂ ನೈಮಿತ್ತಿಕಂ ಕಾವ್ಯಂ ಕಾಮ್ಯಂ ಕುರುವಂತಿ ಗೃಹಿಣ ಸದಾ. ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಕಾಮ್ಯ ಕರ್ಮ ಎಲ್ಲವನ್ನೂ ಗೃಹಸ್ಥನಾದಂಥವನು ಆಚರಣೆಯನ್ನ ಮಾಡ್ತಾನೆ. ಜೀವನ್ಮುಕ್ತೋ ಗೃಹಸ್ಥಶ್ಚ ಸ್ವಧರ್ಮ ಪರಿಪಾಲಕ. ಅದು ಬಹಳ ಶ್ರೇಷ್ಠವಾದದ್ದು. ಸ್ವಧರ್ಮದ ಆಚರಣೆ ಗೃಹಸ್ಥನ ಒಂದು ಕರ್ತವ್ಯ. ಅದರಿಂದ ಯಶಸ್ಸು ಪಡಿತಾನೆ, ಪುಣ್ಯ ಪಡಿತಾನೆ, ಕೀರ್ತಿ ಪಡಿತಾನೆ ಅಂತಾರೆ ಬ್ರಹ್ಮದೇವರು. ಯಶಸ್ವಿ ಕೀರ್ತಿಮಾನ್ಯೋ ಹಿ ಮೃತ್ಯೋ ಜೀವತಿ ಸಂತತಂ. ಇರೋವರೆಗೂ ಒಳ್ಳೆ ಸಾಧನೆ ಮಾಡಿದ್ದಕ್ಕೆ ಕೀರ್ತಿ, ಸತ್ತ ಮೇಲೂ ಅವನ ಮೇಲೆ ಹೊಗಳ್ತಾರೆ, ಬಹಳ ಒಳ್ಳೆ ಕೆಲಸ ಮಾಡಿದ್ದಾನ್ರಿ ಅಂತ. ಪುಣ್ಯ ಬರ್ತದೆ, ಭಗವಂತ ಅನುಗ್ರಹ ಮಾಡ್ತಾನೆ ಅಂತ ಇಷ್ಟೆಲ್ಲ ಹೇಳಿದ್ರು. ಬ್ರಹ್ಮದೇವರ ಈ ಮಾತಿಗೆ ಬೇರೆಯವರಾಗಿದ್ರೆ ಬೇರೆಯವ್ರು ಏನ್ ಹೇಳ್ತಿದ್ರೋ ಗೊತ್ತಿಲ್ಲ. ಆದರೆ ನಾರದರು ಒಂದು ಸುಮಾರು 20 ಶ್ಲೋಕಗಳಲ್ಲಿ
ಸಂಸಾರ ಸಾಗರದ ಅಸಾರತೆಯನ್ನ ಬಹಳ ಸುಂದರವಾಗಿ ನಮಗೆ ತಿಳಿಸ್ಕೊಡ್ತಾರೆ. ಯಾಕೆ ನಾನು ಮದುವೆ ಆಗೋದಿಲ್ಲ ಅನ್ನೋದಕ್ಕೆ ನಾರದರು ಕೊಡುವಂತಹ ಅತ್ಯದ್ಭುತವಾದ ಉತ್ತರ ಸರಿಯಾಗಿ ಗಮನ ಕೊಟ್ಟು ಕೇಳಿಸ್ಕೊಳ್ಬೇಕು. ಏಕದಾ ವಾಗ್ವಿರೋಧೇನ ಶೋಭಯೋಸ್ತಾಪೋ ಪುತ್ರಯೋ ಆನಿರ್ಬಭೂವೋ ದೈವೇನ ಮಹತಿ ವಾಶಯಶಸ್ಕರಿ. ಯಾವಾಗ ಹಿಂಗೆ ಹೇಳಿದ್ರು ಬ್ರಹ್ಮದೇವರು, ಹೇಳಿದ ಕೂಡಲೇ ಇಲ್ಲ ಆಗೋದಿಲ್ಲ ಅಂದ್ರು ಬ್ರಹ್ಮದೇವರ ಮಾತಿಗೆ. ಯಾರು? ನಾರದರು. ನಾನು ಯಾವುದೇ ಕಾರಣಕ್ಕೂ ವಿವಾಹವನ್ನ ಆಗೋದಿಲ್ಲ. ಆಯ್ತು, ವಿವಾಹ ಆಗೋದಿಲ್ಲ. ಯಾಕಾಗೋದಿಲ್ಲ? ಅದಕ್ಕೊಂದು ಕಾರಣ ಹೇಳ್ಬೇಕಲ್ಲ ಅಂತ ಕೇಳಿದಾಗ ಅದಕ್ಕೆ ನಾರದರು ಕೊಡುವಂತಹ ಉತ್ತರ ನೋಡಿ. ಭಗವಂತನ ಪಾದದಲ್ಲಿ ಮನಸ್ಸನ್ನ ಇಟ್ಟಂಥವನು ಬೇರೆ ಯಾವುದ್ರ ಕಡೆನೋ ಅವನಿಗೆ ಗಮನ ಇರೋದಿಲ್ಲಪ್ಪ. ದಾರಾಗ್ರಹೋ ಹಿ ದುಃಖಾಯ ಕೇವಲಂನ ಸುಖಾಯ ಚ ತಪಸ್ವರ್ಗ ಭಕ್ತಿ ಮುಕ್ತಿರ್ ಕರ್ಮಣಾಂ ವ್ಯವಧಾಯಕ. ತಪಸ್ಸು, ಭಕ್ತಿ, ಸ್ವರ್ಗ, ಮುಕ್ತಿ ಎಲ್ಲದಕ್ಕೂ ಪ್ರತಿಬಂಧಕವಾಗಿರುವಂಥದ್ದು ನನ್ನ ದೃಷ್ಟಿಯಲ್ಲಿ ಅದು ವಿವಾಹ. ಅದು ಯಾವತ್ತೂ ಸುಖದಾಯಕವಾಗೋದಿಲ್ಲ. ಮೂಢ ಜನರು ಸಂಸಾರ ಸುಖದಲ್ಲಿ ಮುಳುಗ್ತಾರಂತೆ. ನಾರದರು ಹೇಳುವಂತಹ ಮಾತು ನೋಡಿ. ಯೋಷಿತ ಸ್ತ್ರಿವಿಧ ಬ್ರಹ್ಮನ್ ಅಂದ್ರೆ ಮೂರ್ಖರಾದಂಥವರು, ಸಾಮಾನ್ಯರು ಅವರೇನ್ ಮಾಡ್ತಾರೆ? ಈ ಸಂಸಾರ ಸಾಗರದಲ್ಲಿ ಮುಳುಗಿ 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 ಹೇಳ್ತಾರೆ. ಹೌದಾ, ಯಾಕೆ ಅಂತ ಕೇಳಿದ್ರು ಬ್ರಹ್ಮದೇವರು. ಅದಕ್ಕೆ ಹೇಳ್ತಾರೆ, ಗೃಹಿಣಿಯರು ಅಂತ ನಾವೇನ್ ಕರಿತೀವಲ್ಲ, ಅದರಲ್ಲಿ 3 ರೀತಿ ಇರ್ತಾರಂತೆ ಗೃಹಿಣಿಯರಲ್ಲಿ. ಮೊದಲನೇದಾಗಿ ಸಾಧ್ವಿ ಭೋಗ್ಯಾಚ ಕುರಟ ಸರ್ವ ಸ್ವಾರ್ಥ ತತ್ಪರಾಹ. ಕೇಳಲಿಕ್ಕೆ ಸ್ವಲ್ಪ ಕಷ್ಟ ಅಂತ ಅನ್ಸಿದ್ರು ಆದ್ರೆ ಇದು ವಾಸ್ತವವಾಗಿರುವಂಥದ್ದು ಅಂತಾರೆ ನಾರದರು. ಏನ್ ಹಂಗಂದ್ರೆ 3 ಹೇಳ್ತಾ ಇದ್ದೀಯಲ್ಲ, ಅದರ ಬಗ್ಗೆನೂ ಹೇಳ್ಬಿಡು ಅಂತ ಕೇಳಿದಾಗ ನಾರದರು ಹೇಳ್ತಾ ಇದ್ದಾರೆ, 3 ರೀತಿ ಜಗತ್ತಿನಲ್ಲಿ ಸ್ತ್ರೀಯರಿರ್ತಾರಂತ. ಮೊದಲನೇದಾಗಿ ಸಾಧ್ವಿ, ಎರಡನೇದ್ದು ಭೋಗ್ಯ, ಮೂರನೇದ್ದು ಕುಲಟ. ಏನ್ ಹಾಗಂದ್ರೆ ಅದಕ್ಕೆ ಬಿಡಿಸಿ ಹೇಳ್ತಾರೆ, ಸಾಧ್ವಿ ಅಂತ ಯಾರನ್ನು ಕರೀತಾರೆ? ಪರಲೋಕದಲ್ಲಿ ತನಗೆ ಶಿಕ್ಷೆ ಆಗೋದು ಅನ್ನುವಂಥ ಭಯದಿಂದ ಪತಿಯ ಸೇವೆಯನ್ನ ನಿರಂತರವಾಗಿ ಮಾಡುವಂಥವಳು, ಶ್ರದ್ಧಾಭಕ್ತಿಯಿಂದ ಧಾರ್ಮಿಕ ವಾತಾವರಣದಲ್ಲಿರುವಂಥವಳು, ವಿಶೇಷವಾಗಿ ಆ ಗಂಡನ ಸೇವೆಯನ್ನ ಸರ್ವ ವಿಧವಾಗಿ ಮಾಡುವಂಥವಳು, ಪತಿಪರಾಯಣಳಾಗಿರುವಂಥವಳು, ಪತಿಯ ಜೊತೆಗೆ ಯಾವಾಗಲೂ ಪ್ರೀತಿಯಿಂದ ವ್ಯವಹಾರ ಮಾಡುವಂಥವಳು, ಚೆನ್ನಾಗಿ ಅವನ ಸೇವೆಯನ್ನ ಮಾಡುವಂಥವಳು, ಪತಿಯನ್ನೇ ಪರಮೇಶ್ವರ ಭಗವಂತನ ವಿಶೇಷ ಅಧಿಷ್ಠಾನ ಅಂತ ಪೂಜಾ ಮಾಡುವಂಥವಳು, ಕಾಮ ಸ್ನೇಹಾಶ್ಚ ಕುರುತೆ ಭರ್ತುಹು ಸೇವಾಂಚ ಸಂತತಂ. ಯಾವಾಗೋ ಒಂದ್ಸರಿ ಮಾಡೋದಲ್ಲ, ನಿತ್ಯ ನಿರಂತರವಾಗಿ ಗಂಡನ ಸೇವೆಯನ್ನ ಮಾಡುವಂಥವಳು. ಅವಳು ಸಾಧ್ವಿ ಅಂತ ಅನಿಸ್ಕೊಂಡಿದ್ದಾಳೆ. ಇನ್ನು ಎರಡನೇದವಳಿದ್ದಾಳೆ, ಅವಳು ಹೇಗಪ್ಪ ಅಂದ್ರೆ ಭೋಗ್ಯ ಭೋಗಾರ್ಥನಿ. ತನಗೆ ಏನೋ ಒಂದು ಅನುಕೂಲ ಆಗತ್ತೆ ಅಂದ್ರೆ ತನ್ನ ಸುಖಕ್ಕೋಸ್ಕರವಾಗಿ, ಇಂದ್ರಿಯ ಸುಖಕ್ಕೋಸ್ಕರವಾಗಿ ಏನೋ ಮಾಡಿಕೊಡ್ತಾನೆ. ವಸ್ತು, ವಾಹನ, ಐಶ್ವರ್ಯ, ಲೌಕಿಕವಾದ ಸುಖಭೋಗಗಳು ಇವು ಸಿಗ್ತಾವೆ ಅನ್ನೋ ಅಭಿಪ್ರಾಯದಿಂದ ಕುರುತೆ ಕಾಂತ ಸೇವಾ, ಗಂಡನ ಸೇವೆಯನ್ನ ಮಾಡ್ತಾಳೆ. ಕಾಂತ ಸೇವಾ ಚ ಭೋಗಾಧೃತೆ ಕ್ಷಣಂ. ಯಾವಾಗ ಭೋಗ ಸಿಗ್ತದೋ ಅದನ್ನು ಅನುಭವಿಸ್ತಾಳೆ. ಇವಳು ಭೋಗ್ಯ ಅಂತ ಕರೆದಿದ್ದಾರೆ. ಇನ್ನು ಮೂರನೇದವಳು ವಸ್ತ್ರಾಲಂಕಾರ ಸಂಭೋಗ ಸುಸ್ತಿಗ್ಧ ಆಹಾರ ಉತ್ತಮ. ಒಳ್ಳೆಯ ಅಲಂಕಾರ, ಒಳ್ಳೆಯ ಆಹಾರ, ಯಾವಾಗಲೂ ಕೆಟ್ಟ ವಿಷಯಗಳ ಕಡೆ ಗಮನ ಹರಿಸುವಂಥದ್ದು, ತಾನೂ ಕೆಟ್ಟ ಕೆಲಸ ಮಾಡುವಂಥದ್ದು, ಗಂಡನಿಂದಲೂ ಕೆಟ್ಟ ಕೆಲಸವನ್ನ ಮಾಡಿಸುವಂಥವಳು, ಕೇವಲ ಭೋಗಕ್ಕಾಗಿರುವಂಥವಳು. ಅವಳು ಈ 3ನೇ ಹೆಸರಿಂದ ಕರೀತಾರಪ್ಪ, ಕುಲಂಗರ ಸಮಾನಾರಿ ಕುಲಟ ಕುಲನಾಶಿನಿ. ಈ 3ನೇದವಳೇನಿದ್ದಾಳಲ್ಲ, ಅವಳು ಈ ಅಗ್ನಿಗೆ ಕಟ್ಟಿಗೆಯನ್ನ ಹಾಕಿದಾಗ ಹೇಗೆ ಸುಟ್ಟು ಭಸ್ಮಾಗಿ ಹೋಗ್ತದಲ್ಲ ಕಟ್ಟಿಗೆ, ಹಾಗೆ ತನ್ನ ತಾಯಿಯ ಕುಲವನ್ನ
ಮತ್ತು ಗಂಡನ ಕುಲವನ್ನ ಎರಡನ್ನೂ ನಾಶ ಮಾಡಿ ಕೈ ಬಿಡ್ತಾಳೆ. ಅದನ್ನು ಹೇಳ್ತಾರೆ, ಶ್ಲೋಕದಲ್ಲಿ ಹೇಳ್ಬಿಡ್ತಾರೆ. ಕುಲಂಗನ ರಸ ನಾರಿ ಕುಲಟ ಕುಲನಾಶಿನಿ ಕಪಟಾ ಕುರುತೆ ಸೇವಾಂ ಸ್ವಾಮಿನೋ ನಚ ಭಕ್ತಿತಃ. ಸೇವಾ ಮಾಡ್ತಾಳೆ ಗಂಡಂದು, ಆದ್ರೆ ಭಕ್ತಿ ಗಿಕ್ತಿ ಅಂತ ಏನೂ ಇರೋದಿಲ್ಲ, ಪ್ರೀತಿ ಅಂತ ಇರೋದಿಲ್ಲ. ಸುಮ್ಮನೆ ಏನೋ ಕೆಲಸ ಆಗ್ಬೇಕು ಅಂತ ಮಾಡ್ತಿರ್ತಾಳೆ. ಆ ರೀತಿಯಾಗಿರುವಂಥವಳು ಅವಳು ಭಕ್ತಿಯಿಂದ ಮಾಡೋದಿಲ್ಲ. ಇಷ್ಟೇ ಅಲ್ಲ, ಯಾವಾಗ ಅವಳ ಮನಸ್ಸು, ಮೊದಲೇ ಸ್ತ್ರೀಯ ಮನಸ್ಸು ಚಂಚಲ ಅಂತ ಹೇಳ್ತಿದೆ, ಅಂಥದ್ರಲ್ಲಿ ಇವಳ ಮನಸ್ಸು ಬಹಳ ಚಂಚಲವಾಗಿರೋದ್ರಿಂದ ಇವಳ ಪತಿಯಾದಂಥವನು ಯಾವ ಸುಖವನ್ನು ಪಡೋದಿಲ್ಲ. ಹಾಗಾಗಿ ಸಾಧ್ವಿ, ಭೋಗ್ಯ, ಕುಲಟ ಈ ಮೂರು ಜನನ್ನ ಈ ರೀತಿಯಾಗೂ ಮಾಡ್ಕೊಳ್ಳಬಹುದು. ಉತ್ತಮ, ಮಧ್ಯಮ, ಅಧಮ. ಎಂತೆಂತಹ ಜ್ಞಾನಿ ಪಂಡಿತರೂ ಸಹಿತ, ಮಹಾಜ್ಞಾನಿಗಳು ಅಂತ ಯಾರಿದ್ದಾರೆ ಅಂತ ನಾವು ಅನ್ಕೊಂಡಿದ್ದೀವಲ್ಲ, ಯಾರ್ಯಾರು ಮಹಾಜ್ಞಾನಿಗಳು, ಭಾರಿ ವಿದ್ವಾಂಸರು, ಭಾರಿ ಓದ್ದಂಥವರು, ಅಂಥವರಿಗೂ ಸಹಿತ ಒಂದು ಮಾತು ಹೇಳ್ತಾರೆ ನಾರದರು, ಸ್ವಾತ್ಮಾರಾಮ ವಿಜಾನಂತಿ ಮನಸ್ತಾಸಾಂ ನ ಪಂಡಿತಾಹ. ಸ್ತ್ರೀಯರ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳಿ ಅವ್ರು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅಂತಂತ ಪಂಡಿತರಿಗೆ ತಿಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೃದಯಂ ಕ್ಷುರಧಾರಾಭಾಂ. ಸ್ವಾರ್ಥ ಸಿದ್ಧಿಗೋಸ್ಕರವಾಗಿ ಅವರ ಮುಖ ಹೇಗಿರ್ತದೆ, ಶರದೃತುವಿನ ತಾವರೆ ಹೂವಿನಂತೆ ಪ್ರಸನ್ನವಾಗಿರ್ತದೆ, ಮಾತು ಅಮೃತದ ಹಾಗೆ ಇರ್ತದೆ. ಆದರೆ ಹೃದಯ ಮಾತ್ರ ಕತ್ತಿಯ ಅಲಗಿನಂತೆ ಇರ್ತದೆ ಅಂತಾರೆ ನಾರದರು. ಬಹಳ ಹುಷಾರಾಗಿರ್ಬೇಕು, ಎಚ್ಚರಿಕೆಯಿಂದ ಇರ್ರಿ. ಯಾಕೆ ಅಂದ್ರೆ ಸ್ತ್ರೀ ಕುಪಿತಳಾದಳೆ, ಅವಳು ಎಲ್ಲವನ್ನೂ ಹಾಳು ಮಾಡಿ ಕೈ ಬಿಡ್ತಾಳೆ, ವಿಶ್ವಾಸವನ್ನ ಗಳಿಸೋದಿಲ್ಲ, ಗೂಢವಾಗಿ ತನ್ನ ಕಾರ್ಯವನ್ನ ಮಾಡ್ತಾಳೆ. ದುರ್ಗ್ನೇ ಪ್ರಕೋಪೇ ವಿಷವತ್ತುಲ್ಯ ಚ ವಿಶ್ವಾಸೇ ಸರ್ವನಾಶನಂ ದುರ್ಜ್ಞೇಯಂ ತದಭಿಪ್ರಾಯಂ ನಿಗೂಢಂ ಕರ್ಮ ಕೇವಲಂ. ಯಾವಾಗ ಏನಾಗುತ್ತೋ ಗೊತ್ತಾಗೋದಿಲ್ಲ. ಆಮೇಲೆ ಅವಿಧೇಯರಾಗಿ, ಗಂಡ ಹೇಳಿದ್ದೆ ನಾವ್ಯಾಕೆ ಕೇಳ್ಬೇಕಪ್ಪ, ನಾವ್ ಹೇಳ್ದಂಗೆ ಗಂಡ ಕೇಳಲಿ, ಸ್ವಲ್ಪ ದಿವಸ ನಾವ್ ಹೇಳ್ದಂಗೆ ಕೇಳಲಿ, ಗಂಡ ಹೇಳಿದ್ದಂತೆ ನಾವ್ ಯಾಕೆ ಕೇಳಬೇಕು ಅನ್ನೋಂತಹ ಭಾವನೆ ಪ್ರಬಲವಾಗಿರುವಂಥದ್ದು. ಜೊತೆಗೆ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ, ಪುರುಷ ಏನಿದ್ದಾನಲ್ಲ ಅವನಿಗಿಂತ 2ರಷ್ಟು ಆಹಾರ, 4ರಷ್ಟು ನಿಷ್ಠೂರತೆ, 6ರಷ್ಟು ಕೋಪತಾಪಗಳು, 8ರಷ್ಟು ಕಾಮಾತುರತೆ, ಇಷ್ಟೆಲ್ಲ ಉಳ್ಳಂಥವಳು ಸ್ತ್ರೀ. ಇವಳನ್ನ ನಾನು ಹೇಗ್ ವಿವಾಹ ಆಗ್ಲಿ ಅಂತಾರೆ ನಾರದರು. ಕಾ ಕ್ರೀಡಾ ಕಿಂ ಸುಖಂ ಪುಂಸೋ. ಸ್ತ್ರೀಯಲ್ಲಿ ಸುಖ ಹಾಗೆ ಸಂಸಾರ ಅಂತ ಹೇಳ್ತಾ ಇದ್ದೀರಲ್ಲ, ಎಲ್ಲಿ ಸುಖ ಯಾವ ನನಗೆ ಬೇಕಾಗಿಲ್ಲ, ನಾ ಯಾವುದೇ ಕಾರಣಕ್ಕೂ ವಿವಾಹವನ್ನ ಆಗೋದಿಲ್ಲ. ಪುರುಷ ಹಣವಂತ, ತೇಜೋವಂತ, ಒಳ್ಳೆಯ ಸಂಪತ್ತು ಉಳ್ಳಂಥವನು, ಗೌರವಾರ್ಹ, ಬೇಕಾದಷ್ಟಾಗಿರಬಹುದು. ಇಂತಹ ವ್ಯಕ್ತಿಯನ್ನ ಶೀಘ್ರವಾಗಿ ವಶಪಡಿಸಿಕೊಳ್ತಾಳೆ ಸ್ತ್ರೀಯಾಗಿರುವಂಥವಳು. ಯಾವ ಧನಿಯಾಗಿರ್ತಾನೆ, ತೇಜಸ್ವಿಯಾಗಿರುವಂಥವನು, ಸಂಪತ್ತುಳ್ಳಂಥವನು, ವಿದ್ಯಾವಂತ ಆಗಿರುವಂಥವನು, ಒಳ್ಳೆಯ ಯೋಗ್ಯತೆ, ಇವತ್ತಿನ ಭಾಷೆಯಲ್ಲಿ ಹೇಳೋದಾದ್ರೆ ಸ್ಟೇಟಸ್ ಅಂತಂತಾರಲ್ಲ, ಹಾಗೆ ಒಳ್ಳೆಯ ಸ್ಟೇಟಸ್ ಇರುವಂಥವನನ್ನ ಆ ನಾರಿಯಾಗಿರುವಂಥವಳು ವಶೀಕರ್ತುಂ, ಶೀಘ್ರವಾಗಿ ವಶ ಮಾಡ್ಕೊಂತಾಳೆ. ಇದಕ್ಕೆ ವಿರುದ್ಧವಾಗಿ ಇನ್ನೊಂದು ಮಾತು ಹೇಳ್ತಾರೆ ನಾರದರು, ರೋಗಿಣಂ ನಿರ್ಧನಂ ವೃದ್ಧಂ. ರೋಗಿಯಾಗಿರುವಂಥವನು, ಹಣ ಇಲ್ಲದೆ ಇರುವಂತಹ ದರಿದ್ರನಾಗಿರುವಂಥವನು, ವೃದ್ಧನಾಗಿರುವಂಥವನು, ವಯಸ್ಸಾಗಿರುವಂಥವನು, ಇಂತಹ ವ್ಯಕ್ತಿಯನ್ನ ಸ್ತ್ರೀ ಹತ್ತಿರನೂ ಸೇರಿಸೋದಿಲ್ಲ. ಎಷ್ಟೆಲ್ಲ ಹೇಳ್ತಾರೆ ನೋಡಿ ನಾರದರು. ಅಷ್ಟೇ ಅಲ್ಲ, ಅಕಸ್ಮಾತ್ ಆಗಿ ವಿವಾಹ ಆಗ್ಬಿಟ್ಟಿದ್ರೆ ಅವಳೇನ್ ಮಾಡ್ತಾಳೆ, ಜನ ಯಾರು ಏನಂತಾರೋ ಏನೋ, ಯಾರಾದ್ರೂ ಬೈದ್ರೆ, ಗಂಡನಿಗೆ ಊಟಕ್ಕೆ ಹಾಕೋದಿಲ್ಲೇನೋ ಅಂತ ಬೈದ್ರೆ ಅಂತ ಹೇಳಿ ಅದಕ್ಕೆ ಅವಳೇನ್ ಮಾಡ್ತಾಳೆ, ಶ್ಲೋಕನೇ ಓದ್ಬಿಡ್ತೀನಿ. ಲೋಕಾಚಾರ ಭಯಸ್ತಸ್ಮೈ. ಯಾರಾದ್ರೂ ಏನಾದ್ರೂ ಅಂದಿಗಿಂತಾರು ಲೋಕದಲ್ಲಿ ಅಕ್ಕಪಕ್ಕ ಮನೆಯವರೇನಾದ್ರೂ ಬೈದ್ರೆ, ಗಂಡನಿಗೆ ಊಟಕ್ಕೆ ಹಾಕೋದಿಲ್ಲೇನೋ ಅಂತ ಹೇಳಿ ಯಾರಾದ್ರೂ ಬೈತಾರೆ ಅಂತ ಹೇಳಿ ಅದಕ್ಕೇನ್ ಮಾಡ್ತಾಳೆ, ದದ್ಯಾತ್ ಅಲ್ಪಾಹಾರ ಬಲ್ಪಕಂ. ಸ್ವಲ್ಪೇ ಆಹಾರ ಹಾಕ್ತಾಳಂತೆ ಆ ಗಂಡನಿಗೆ. ರೋಗಿಯಾಗಿರುವಂಥವ್ನು ಅಥವಾ ಬಡತನ ಇರುವಂಥವ್ನು ಇಂಥ ಏನಾದ್ರೂ ಇದ್ರೆ,
ನಾರದರು ನೋಡ್ರಿ ಎಷ್ಟೆಲ್ಲ ತಿಳ್ಕೊಂಡಿದ್ದಾರೆ, ಸಂಸಾರದ ಒಂದು ಅಸಾರತೆಯನ್ನು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇತ್ತೇವಂ ಕಥಿತಂ ಸರ್ವಂ ಬೃಹನ್ನಾಗತ, ಇಷ್ಟೆಲ್ಲ ಹೇಳ್ತಾ ಇದ್ದಾರೆ, ಇಷ್ಟೆಲ್ಲ ನಾನು ಅರಿತುಕೊಂಡಿದ್ದೇನೆ. ಆದ್ದರಿಂದ ಪ್ರಭುವೇ, ಹೇ ತಂದೆಯೇ, ನಾನು ಯಾವುದೇ ಕಾರಣಕ್ಕೂ ಕೃಷ್ಣನಲ್ಲಿ ಭಕ್ತಿಯನ್ನ ಬೇಡುವಂಥವನು, ಬೇರೆ ನನಗೇನೂ ಬೇಕಾಗಿಲ್ಲ ಅಂತ ಹೇಳಿ ಒಂದ್ಸಾರಿ ಪ್ರದಕ್ಷಿಣೆ ಮಾಡಿದ್ರು ಬ್ರಹ್ಮದೇವರಿಗೆ. ಮಾಡಿ ಕೃತಾಂಜಲಿ ಪುಟೋ ಭೂತ್ವ ಭಕ್ತಿ ನಮ್ರಾತ್ಮ ಕಂದರಹ ಕೃತ್ವಾ ಪ್ರದಕ್ಷಿಣಂ ನತ್ವಾ ಬ್ರಹ್ಮಾಣಂ ಗಂತುಮುಚ್ಯತ. ನಮಸ್ಕಾರ ಮಾಡಿದ್ರು. ನಾನಿನ್ನು ಹೊರಡ್ತೀನಿ ಸಂಚಾರ ಮಾಡ್ಲಿಕ್ಕೆ ಅಂತ ಹೊರಟೇ ಗಚ್ಚಂತಂ ತನಯಂ ದೃಷ್ಟ್ವಾ ವಿಧಾತ ಜಗತಾಂಬುನೇ. ಮಗ ವಿರಕ್ತನಾಗಿದ್ದನ್ನ ನೋಡಿ ಸೃಷ್ಟಿ ಮಾಡ್ತಾನೆ ಅಂತ ಹೇಳಿ ಆ ನಾರದನನ್ನು ಸೃಷ್ಟಿ ಮಾಡಿದ್ರೆ, ಗೃಹಸ್ಥ ಆಗಪ್ಪ ಅಂತ ಹೇಳಿದ್ರೆ ನಾನಿಲ್ರಿ ಗೃಹಸ್ಥ ಆಗೋದಿಲ್ಲ ಅಂತ ಹೇಳಿ ಬಿಟ್ಟು ಹೋಗಿದ್ದಾರೆ ನಾರದರು. ಇದನ್ನ ನೋಡಿ ಆ ಮಗನನ್ನ ಕರೀತಾರಂತ. ಕರೆದು ತೊಡೆಯ ಮೇಲೆ ಕೂಡಿಸ್ಕೊಂಡು ಅಪ್ಪಿ ಆ ಪ್ರೀತಿಯನ್ನ ಮಾಡ್ತಾರೆ. ಇರ್ಲಿ, ಆದ್ರೂ ಹಾಗೆ ಮಾಡೋದಲ್ಲ ಅಂತ ಹೇಳಿ ಬೇಕಾದಷ್ಟು ಹೇಳ್ತಾರೆ. ಒಳ್ಳೆಯ ಆ ಮಗನ ದಾಢ್ಯತೆಯನ್ನ ನೋಡಿ, ಭಗವಂತನಲ್ಲೇ ಮನಸ್ಸನ್ನ ಇಡಬೇಕು ಅನ್ನೋ ನಾರದರ ಆ ದಾಢ್ಯತೆಯನ್ನು ನೋಡಿ ಮುಂದೆ ಆ ಇನ್ನುಳಿದಿರುವಂತಹ ಮಕ್ಕಳಿಗೆ ಉಪದೇಶವನ್ನ ಮಾಡ್ತಾರೆ. ನಾರದರಂತೂ ಹೋಗ್ಬಿಡ್ತಾರೆ. ಮುಂದೆ ಋಷಿಗಳ ಉತ್ಪತ್ತಿಯನ್ನ ಹೇಳ್ತಾರೆ. ಆ ಋಷಿಗಳ ಉತ್ಪತ್ತಿ, ಅದರಿಂದ ಮತ್ತೆ ಆ ಸೃಷ್ಟಿಯ ಒಂದು ಕ್ರಮವನ್ನು ಹೇಳ್ತಾರೆ. ತ್ವಂ ಗಚ್ಚ ತಪಸೇ ವತ್ಸ ಕಿಮ್ಮೆ ಸಂಸಾರ ಕರ್ಮಣಿ. ಆಯ್ತಪ್ಪ, ನೀನು ತಪಸ್ಸಿಗೆ ಹೋಗಬೇಕು ಅಂತ ಇದ್ದೀಯಲ್ಲ, ಹಾಗೆ ಅವಶ್ಯವಾಗಿ ಹೋಗು ಅಂತ ಹೇಳಿದ ಮೇಲೆ ಈ ಸನಕ, ಸನಂದನ, ಸನಾತನ, ಸನತ್ಕುಮಾರ ಅನ್ನೋಂಥವ್ರು, ಯತಿ, ಹಂಸ, ಆರುಣಿ, ಓಢು, ಪಂಚಶಿಖ ಅನ್ನೋಂಥ ವಿರಾಗಿಗಳು, ಇವರೆಲ್ಲರನ್ನ ಸೃಷ್ಟಿ ಮಾಡಿದ್ದನ್ನ ಕ್ರಮ ಹೇಳ್ತಾರೆ. ಹೇಗೆ ಸೃಷ್ಟಿ ಮಾಡಿದ್ರು, ಅದರಲ್ಲೂ ಅದರ ಜೊತೆಗೆ ಮರೀಚಿ, ಅಂಗೀರಸ, ಭೃಗು, ರುಚಿ, ಅತ್ರಿ, ಕರ್ದಮ, ಪ್ರಚೇತಸ, ಆಮೇಲೆ ಕ್ರತು, ಮನು, ವಶಿಷ್ಠ, ಇವರೆಲ್ಲರಿಗೂ ಹೇಳ್ತೀನಿ. ಅವರಂತೂ ಸನ್ಯಾಸಿಗಳಾಗ್ಬಿಟ್ಟು ಭಗವಂತನ ಕಾಣ್ಲಿಕ್ಕೆ ಸನಕ ಸನಂದನಾದಿಗಳು, ಇವರಿಂದಲೂ ಸೃಷ್ಟಿ ಕ್ರಮ ನಡೀಲಿ ಅಂತ ಹೇಳಿ ಅವರ ಸೃಷ್ಟಿ ಕ್ರಮವನ್ನ ಹೇಳ್ತಾರೆ. ವೇದೋಕ್ತವಾದ ವಂಶ ಪಾರಂಪರ್ಯವನ್ನ ಅನುಸರಣೆ ಮಾಡಬೇಕು. ಆದ್ದರಿಂದ ನನ್ನ ಮಾತನ್ನ ಕೇಳಿ, ಧರ್ಮಾರ್ಥ ಕಾಮವನ್ನ ಪಡೆಯುವಂಥದ್ದು, ಚತುರ್ವಿಧ ಪುರುಷಾರ್ಥವನ್ನ ಕೊಡುವಂಥದ್ದು, ವೇದ ವಿಹಿತವಾದ ಧರ್ಮವನ್ನ ಮಾಡುವಂಥದ್ದು. ಧರ್ಮ ಅಂದ್ರೆ ಏನು? ಬಹಳ ಜನಕ್ಕೆ ಏನ್ ಅನ್ಕೊಂಡಿದ್ದಾರೆ, ತಮಗೇನ್ ತಿಳಿತದೋ, ತಮ್ಮೂರಲ್ಲಿ ಬಹಳ ವಯಸ್ಸಾಗಿರುವಂತವ್ರು ಇರ್ತಾರ ನೋಡಿ, ಅವ್ರು ಹೇಳ್ತಿರ್ತಾರ ಪಾಪ, ಅವ್ರು ಹೇಳಿದ್ದೇ ಧರ್ಮ. ಅದು ಧರ್ಮಶಾಸ್ತ್ರಕ್ಕೆ ಹೊಂದದೋ ಇಲ್ಲೋ ಗೊತ್ತಿಲ್ಲ. ಅವ್ರ ತಲೆಯಲ್ಲಿ ಏನು ಬರ್ತದೋ, ಅವ್ರ ಪದ್ಧತಿಗಳೇನೋ, ಅವ್ರೂರ್ನಲ್ಲೇನು ಹೇಳಿದ್ದಾರೋ ಅದೇ ಇವ್ರಿಗೆ ಸತ್ಯ. ಅದಕ್ಕೆ ಬ್ರಹ್ಮವೈವರ್ತ ಪುರಾಣ ಎಚ್ಚರಿಕೆಯನ್ನು ಕೊಡ್ತದೆ. ಶ್ರೀಮದಾಚಾರ್ಯರು ಇದನ್ನು ಹೇಳ್ತಾರೆ, ಇದೇ ಮಾತನ್ನೇ ಹೇಳ್ತಾರೆ. ವೇದ ಪ್ರಣೀಹಿತಾ ನೇತಾನ್ ಸಭಾಸು ಮುನಿಶಂಸಿತಾನ್ ಧರ್ಮಾರ್ಥ ಕಾಮ ಮೋಕ್ಷಾಂಶ ಸರ್ವೇ ವಾಂಚಂತಿ ಪಂಡಿತಾಹ. ವೇದ ಪ್ರಣೀಹಿತೋ ಧರ್ಮೋ, ಇದು ಚೆನ್ನಾಗಿ ಸರಿಯಾಗಿ ತಿಳ್ಕೊಳ್ಬೇಕೆಲ್ರು. ಧರ್ಮ ಅಂತಂದ್ರೆ ಯಾವುದು? ವೇದದಿಂದ ಬಂದಿರುವಂಥದ್ದು ಧರ್ಮ, ವೇದ ವಿಹಿತವಾಗಿರುವಂಥದ್ದು ಧರ್ಮ. ಅದು ಬಿಟ್ಟು ನಮ್ಮನ್ಸಿಗೆ ಬಂದಿದ್ದು ಧರ್ಮ ಅಲ್ಲ, ನಮ್ಮೂರ್ನಲ್ಲಿರೋ ಧರ್ಮ ಅಲ್ಲ, ನಮ್ಮ ವಂಶ ಪಾರಂಪರ್ಯವಾಗಿ ಬಂದಿರೋ ಧರ್ಮ ಅಲ್ಲ. ಧರ್ಮದ ಒಂದು ಡೆಫಿನೇಷನ್ ಅಂತಾರಲ್ಲ, ಆ ರೀತಿಯಾಗಿ ವ್ಯಾಖ್ಯಾನವನ್ನು ಕೊಡ್ತಾ ಇದ್ದಾರೆ. ಧರ್ಮ ಅಂದ್ರೆ ಏನು? ವೇದ ಪ್ರಣೀಹಿತೋ ಧರ್ಮ, ವೇದದಿಂದ ಬಂದಿರುವಂತಹ, ವೇದಕ್ಕೆ ಅವಿರುದ್ಧವಾದದ್ದು ಧರ್ಮ. ಅದರ ಪ್ರಕಾರ ನಿಮ್ಮೂರ್ನಲ್ಲಿದ್ರೆ, ನೀವು ಮಾಡ್ತಾ ಇದ್ರೆ ಅದು ಸರಿ. ಇಲ್ಲ ಅಂತಂದ್ರೆ ಮತ್ತದು ಧರ್ಮ ಅಂತ ಅನಿಸ್ಕೊಳ್ಳೋದಿಲ್ಲ, ಪುಣ್ಯ ಅಂತ ಬರೋದೇ ಇಲ್ಲ. ಯಾವುದೇ ಕರ್ಮ ಮಾಡಬೇಕಾದ್ರೂ ವೇದಕ್ಕೆ ಸರಿಯಾಗಿರಬೇಕು, ವೇದ ಅವಿರುದ್ಧವಾಗಿರಬೇಕು. ಆ ರೀತಿಯಾಗಿ ಇದ್ರೆ ಮಾತ್ರ ವೇದ ವಿಹಿತವಾದದ್ದೆಲ್ಲ ಅದನ್ನ ಧರ್ಮ ಧರ್ಮ ಅಂತ ಕರೆದಿದ್ದಾರೆ. ಆದೋ ವಿಪ್ರೋ ಯಜ್ಞಸೂತ್ರಂ ಪರಿಧಾಯ ಸುಖಂ ಸುಖಿ. ಋಗ್ವೇದ ಇದೆ, ಯಜುರ್ವೇದ ಇದೆ. ಹೋಮ ಹವನ ಮಾಡೋದು ಹೇಗೆ ಅಂತ ಹೇಳಿದ್ದಾರೆ, ಧರ್ಮಾಚರಣೆ ಮಾಡೋದು ಹೇಗೆ ಅಂತ ಹೇಳಿದ್ದಾರೆ. ಶ್ರುತಿ ಮತ್ತು ಸ್ಮೃತಿ ಎರಡೂ ಬೇಕು ನಮಗೆ. ಪುರಾಣಗಳಲ್ಲಿ ಹೇಳ್ತಾರೆ ಇಂತಿಂತ ಧರ್ಮಗಳ, ನಮ್ಮ
ಬ್ರಹ್ಮವೈವರ್ತ ಪುರಾಣದಲ್ಲಿ ಎಷ್ಟೋ ವಿಷಯಗಳನ್ನ ನಾವು ಹೇಳ್ತಾ ಇದ್ದೀವಿ. ಧರ್ಮದ ಒಂದು ವ್ಯಾಖ್ಯಾನವನ್ನ, ಯಜ್ಞೋಪವೀತವನ್ನ ಧರಿಸಬೇಕು ಬ್ರಾಹ್ಮಣನಾಗಿರುವಂಥವನು, ಶಿಖಾ ಸೂತ್ರವನ್ನ ಇಡಬೇಕು, ಅವೆಲ್ಲ ಧರ್ಮವನ್ನ ಹೇಳ್ತಾ ಇದ್ದಾರೆ. ನಿತ್ಯದಲ್ಲಿ ಅವನ ಸ್ವಶಾಖೆಯ ಧರ್ಮವನ್ನ ಆಚರಣೆ ಮಾಡಬೇಕು, ಗುರುದಕ್ಷಿಣೆಯನ್ನ ಕೊಡಬೇಕು, ವಿನೀತಳಾಗಿರುವಂತಹ ಸತ್ಕುಲ ಪ್ರಸೂತಳಾಗಿರುವಂತಹ ಕನ್ಯೆಯನ್ನ ವಿವಾಹ ಆಗಬೇಕು. ಹೀಗೆಲ್ಲ ಯಾವ ಸ್ತ್ರೀ ಪತಿ ಸೇವೆಯ ಪರಾಯಣಳಾಗಿರ್ತಾಳೋ, ಸಾಧ್ವಿಯಾಗಿರ್ತಾಳೋ, ಅವಳು ಒಳ್ಳೆಯ ಸದ್ಗತಿಯನ್ನ ಪಡಿತಾ ಇದ್ದಾಳಪ್ಪ. ಅದನ್ನೆಲ್ಲ ಹೇಳ್ತಾರೆ ಬಹಳ ಸುಂದರವಾಗಿ. ನಿರ್ಗುಣಂ ಸ್ವಾಮಿನಂ ಸಾಧ್ವಿ ಸೇವತೆ ಚ ಪ್ರಶಂಸತಿ ನ ಸೇವತೆ ಚ ಕುಲಟ ಪ್ರಿಯಂ ನಿಂದಂತಿ ಸದ್ಗುಣಂ. ಸಾಧ್ವಿ ಶಿರೋಮಣಿಯಾಗಿರುವಂಥವಳು ಪತಿಯಲ್ಲೇ ಮನಸ್ಸನ್ನ ಇಟ್ಟಿರ್ತಾಳಂತೆ. ಪತಿಯ ಒಂದು ಮನಸ್ಸನ್ನ ತಿಳಿದು ಕೆಲಸವನ್ನು ಯಾರು ಮಾಡ್ತಾಳೋ ಅವಳೇ ನಿಜವಾದ ಸತಿ. ಸತ್ಪುರುಷರ ವಂಶದಲ್ಲಿ ಅಂತಹ ಕನ್ಯೆಯನ್ನು ನಾವು ಕಾಣ್ತಾ ಇದ್ದೀವಿ. ಇನ್ನು ವೇದಾಧ್ಯಯನ ಮಾಡಿರುವಂತಹ, ಗುರುದಕ್ಷಿಣೆಯನ್ನ ಕೊಟ್ಟಿರುವಂತಹ ಒಳ್ಳೆಯ ಸಂಸ್ಕಾರಯುತನಾಗಿ ಅವನು ಬದುಕಬೇಕಪ್ಪ ಬ್ರಾಹ್ಮಣನಾದಂಥವನು. ಅದನ್ನೆಲ್ಲ ಹೇಳ್ತಾರೆ. ವಿಷ್ಣು ಭಕ್ತನಾಗಿರಬೇಕು, ಹರಿಪೂಜೆಯನ್ನ ಮಾಡಬೇಕು, ತಪಸ್ಸನ್ನ ಆಚರಣೆ ಮಾಡಬೇಕು. ವೈಷ್ಣವಾತ್ವಂ ಗೃಹತಿಷ್ಠೆ ಗೃಹೇತಿಷ್ಠೆ ಕುರು ಕೃಷ್ಣ ಪದಾರ್ಚನಂ. ವಿಷ್ಣುವಿನ ಪೂಜೆಯನ್ನ ಮಾಡಬೇಕು ಗೃಹಸ್ಥನಾಗಿ. ಕೃಷ್ಣನ ಪೂಜೆಯನ್ನ ಮಾಡೋದ್ರಿಂದ ಒಳಗೂ ಹೊರಗೂ ನಾಂತೆರ್ಬಾಹ್ಯೇ ಹರಿರ್ಯಸ್ಯ ತಸ್ಯ ಕಿಂ ತಪಸಾನಗ. ಒಳಗೆ ಹೊರಗೆ ಭಗವಂತ ಎಲ್ಲ ಕಡೆ ಇದ್ದಾನೆ, ಯಾವಾಗ್ಲೂ ಇರ್ತಾನೆ, ಎಲ್ಲ ಕಡೆ ರಕ್ಷಣೆ ಮಾಡ್ತಾನೆ. ಅಂತಹ ಭಗವಂತನ ಸ್ಮರಣೆಯನ್ನ ಮಾಡಬೇಕಪ್ಪ. ಅದರಲ್ಲೂ ಪುತ್ರ ಪ್ರಾಪ್ತಿಗೋಸ್ಕರವಾಗಿ ಆ ಸಂತಾನವನ್ನ ಪಡೆಯಬೇಕು, ಭಗವಂತನ ಅನುಗ್ರಹಕ್ಕೋಸ್ಕರವಾಗಿ ಅಂತ ಬೇಕಾದಷ್ಟು ಎಲ್ಲವನ್ನ ಹೇಳಿದ್ದಾರೆ. ಇಷ್ಟೆಲ್ಲ ನಾರದರಿಗೆ ಉಪದೇಶವನ್ನ ಮಾಡಿದ ಮೇಲೂ ಇನ್ನೇನು ಹೊರಡಬೇಕು, ಅಲ್ಲೇ ಇದ್ದಾರೆ ನಾರದರು, ಇನ್ನೇನು ಹೊರಡಬೇಕು. ಮತ್ತೆ ನಾರದರು ಮತ್ತೆ ಹೇಳ್ತಾರೆ, ಸಂಸಾರ ಅನ್ನುವಂಥದ್ದು ನೀರಿನ ಮೇಲೆ ಗುಳ್ಳೆ ಇದ್ದ ಹಾಗೆ, ಯಾವಾಗ ಗುಳ್ಳೆ ಟಪ್ಪಂತ ಹೊಡಿತದೋ ಯಾರಿಗೂ ಗೊತ್ತಿಲ್ಲ. ಜಲಬುಬುದ್ವಂ ಸರ್ವಂ ಸಂಸಾರ ಮತಿನಶ್ವರಂ. ನೀರಿನ ಮೇಲೆ ಗುಳ್ಳೆ ಇದ್ದ ಹಾಗೆ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ವಿಹಾಯ ಹರಿ ದಾಸ್ಯಂ. ನೋಡ್ರಿ, ಬ್ರಹ್ಮ ವೈವರ್ತ ಪುರಾಣ ಹೇಳ್ತಾ ಇದೆ, ಹರಿಯ ದಾಸ್ಯವನ್ನ, ಭಗವಂತನ ದಾಸ್ಯವನ್ನ ನಾವು ಯಾವಾಗಲೂ ಪಡಿಬೇಕೇ ಹೊರತು ವಿಷಯ ಸುಖಗಳಲ್ಲಿ ಮನಸ್ಸನ್ನ ಇಡಬಾರ್ದು. ದುರ್ಲಭಂ ಮಾನುಷಂ ಜನ್ಮಂ. ಮನುಷ್ಯನ ಜನ್ಮ ಬಹಳ ದುರ್ಲಭವಾಗಿ ದೊರೆಯುವಂಥದ್ದು. ಭಾರಿ ಭಾರಿ ಪುಣ್ಯವನ್ನ ಮಾಡಿದ ಮೇಲೆ ಮನುಷ್ಯನ ಜನ್ಮ ಬರುವಂಥದ್ದು. ಅಂತಹ ಜನ್ಮವನ್ನ ಕೇವಲ ಉಂಡು ತಿಂದು ಮಲ್ಕೊಂಡು ಆರಾಮಾಗಿ ವ್ಯರ್ಥವನ್ನ ಮಾಡಿದ್ರೆ ಅದು ಸಾಧ್ಯ ಇಲ್ಲಪ್ಪ. ಕಾವ ಕಸ್ಯ ಪ್ರಿಯ ಪುತ್ರೋ ಬಂಧುರ್ಕೋವಾ ಭವರ್ಣವೇ. ಸಂಸಾರ ಸಾಗರದಲ್ಲಿ ಯಾರ ಹೆಂಡತಿ, ಯಾರ ತಾಯಿ, ಯಾರ ಮಗ, ಯಾರ ಬಂಧು ಯಾರು ಬರೋದಿಲ್ಲ. ಎಲ್ಲಿ ಸಂಬಂಧ? ಈ ದೇಹ ಇರೋ ತನಕ ಮಾತ್ರ ಸಂಬಂಧ. ಈ ಸಂಬಂಧ ದೇಹ ಬಿಡ್ತು ಅಂದ್ರೆ ಯಾರು ಬರೋದಿಲ್ಲ. ಮತ್ ಸಂಬಂಧ ಎಲ್ಲ ಹೇಳ್ತಾರಲ್ಲ, ಮತ್ತೆ ಲೋಕದಲ್ಲಿ ನಾವು ಕಾಣ್ತೀವಲ್ಲ, ಸ್ನೇಹಿತ, ತಂದೆ, ತಾಯಿ, ಅಪ್ಪ, ಅಮ್ಮ, ಅಣ್ಣ ತಮ್ಮಂದ್ರು, ಅಕ್ಕಂಗಿರು ಅಂತ ಅಂತಾರಲ್ಲ. ನಾರದರ ಬಾಯಲ್ಲಿ ಕೇಳಿ ಸಂಬಂಧ ಅಂದ್ರೆ ಏನು ಅಂತ ಹೇಳ್ತಾ ಇದ್ದಾರೆ. ಯಾರು ನಿಜವಾದ ಸಂಬಂಧಿಕರು ಅದಕ್ಕೆ ಹೇಳ್ತಾರೆ, ಸುಕರ್ಮಕಾರ ಯೇ ದ್ಯೋಹಿ ತನ್ಮಿತ್ರಂ ಸ ಪಿತಾ ಗುರುಹು ದುರ್ಬುದ್ಧಿಂ ಜನಯೇ ದ್ಯೋಹಿ ಸರಿಪುಹು ಸ್ಯಾತ್ ಕಥಂ ಪಿತಾ. ನಿಮಗೆ ಒಳ್ಳೆ ಕರ್ಮ ಮಾಡು ಅಂತ ಹೇಳ್ತಾನಲ್ಲ, ಅವನೇ ನಿಜವಾದ ಸ್ನೇಹಿತ. ಸತ್ಕರ್ಮಗಳನ್ನ ಮಾಡಿದೋದಕ್ಕೆ ಪ್ರೇರಣೆ ಮಾಡುವಂಥವ್ನು ಸ್ನೇಹಿತ, ತಂದೆ, ಗುರು ಅಂತ ಎಲ್ಲ ಅವನನ್ನ ಕರೀತಾರೆ. ಅದನ್ನ ಬಿಟ್ಟು ದುರ್ಬುದ್ಧಿಯನ್ನ ಪ್ರಚೋದನೆ ಮಾಡೋರು, ದೊಡ್ಡವರಿಗೆ, ದೇವರಿಗೆ, ಧರ್ಮದ ನಿಂದನೆ ಮಾಡ್ಲಿಕ್ಕೆ ಪ್ರಚೋದನೆ ಮಾಡುವಂಥವ್ನು, ಅವನು ಶತ್ರು, ಅವನು ಮಿತ್ರ ಅಲ್ಲ, ಅವನು ಶತ್ರು ಅಂತ ಅನಿಸ್ಕೊಳ್ತಾನೆ. ಅವನು ಯಾವತ್ತೂ ನಮಗೆ ಹಿತಕಾರಿ ಆಗೋದಿಲ್ಲ. ವೇದಶಾಸ್ತ್ರಗಳಲ್ಲಿ ನಾನು ತಿಳಿದಂಥವನು, ನಿನ್ನಲ್ಲಿ ನಾನು ಭಿನ್ನಯಿಸ್ಕೊಳ್ತಾ ಇದ್ದೇನೆ, ನಾನು ಈ ಸಂಸಾರದಲ್ಲಿ ಇರೋದಿಲ್ಲ, ನಾನು ತಪಸ್ಸನ್ನ ಮಾಡ್ಲಿಕ್ಕೆ ಹೋಗ್ತೇನೆ ಅಂತ ಹೇಳಿದಾಗ, ಇಷ್ಟು ಯಾವಾಗ ಪ್ರತಿಜ್ಞೆಯನ್ನ ಮಾಡಿದ್ರೋ ನಾರದರ ಮುಂದೆ, ಬ್ರಹ್ಮದೇವರ ಮುಂದೆ ಆ ಕ್ಷಣದಲ್ಲಿ ಪುಷ್ಪವೃಷ್ಟಿಯಾಗಿದೆ ಅಂತ. ಪುಷ್ಪವೃಷ್ಟಿಸ್ತದುಪರಿ, ಪುಷ್ಪವೃಷ್ಟಿಯಾಗಿದೆ ಅಂತ. ಆ ಅವರ ಒಂದು ವೈಯಕ್ತಿಕ ವ್ಯಕ್ತಿತ್ವವನ್ನು ನೋಡಿ, ಕ್ಷಣಂ ಪಿತುಹು ಪುರಸ್ಥಿತ್ವ ನಾರದೋ ಮುನಿಸತ್ತಮಃ. ಆಗ್ಲಪ್ಪ, ಇನ್ನೇನು ಇಷ್ಟೆಲ್ಲ ಹೇಳಿದ್ದೀನಿ,
ಆದ್ರೂ ನೀನ್ ತಪಸ್ ಮಾಡ್ಲಿಕ್ಕೆ ಹೊರಡ್ತೇನೆ ಅಂತ ಇದ್ದೀಯ, ಆಗ್ಲಿ ಅವಶ್ಯವಾಗಿ ಹೊರಡು ಅಂತ ಹೇಳಿ ಮಂತ್ರೋಪದೇಶವನ್ನ ಮಾಡಿ ವಿಶೇಷವಾಗಿ ನಾರದರನ್ನ ಕೊಟ್ಟು ಕಳಿಸ್ತಾ ಇದ್ದಾರೆ. ಅದನ್ನೆಲ್ಲ ಹೇಳ್ತಾರೆ. ಪುರಾಣ ಪುರುಷನಾಗಿರುವಂತಹ ಭಗವಂತನಾದ ನಾರಾಯಣನನ್ನ ನೀನು ಸ್ಮರಣೆಯನ್ನ ಮಾಡು ಅಂತ ಹೇಳಿ, ಇತ್ಯುಕ್ತ ಜಗತಾಂ ಧಾತ, ಜಗತ್ತಿಗೆ ಧಾತ ಅಂತ ಅನಿಸ್ಕೊಂಡಿರುವಂತಹ ವಿಧಾತ ಬ್ರಹ್ಮದೇವರು ವಿರರಾಮತ ಶೌನಕ ಪ್ರಣಮ್ಯ ಪಿತರಂ ಭಕ್ತ್ಯ ಶಿವಲೋಕಂ ಯಯೋಮನಿ. ಮುಂದೆ ನಾರದರು ಮುಂದೆ ಅಲ್ಲಿಂದ ಸತ್ಯಲೋಕದಿಂದ ಹೊರಟಿದ್ದಾರೆ ಅಂತ ಹೇಳಿ ಆ ನಾರದರ ಒಂದು ವೈಶಿಷ್ಟ್ಯತೆಯನ್ನು ತಿಳಿಸ್ತಾರೆ.